ಸಾಧನೆಗೆ ದಾರಿ ತೋರಿಸುವ ಪ್ರಕಾಶ. ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಹರಡೋದೇ ದೀಪದ ಅರ್ಥ. ಇಂದು UPSC ಎಂಬ ಮಹಾ ಗುರಿಯನ್ನು ಸಾಧಿಸಿದ ಈ ಯುವಕರ ಪಯಣವು ಕೂಡ ಅದೇ ಜ್ಞಾನದ ಬೆಳಕಿನ ಪಯಣವಾಗಿ ಈ ಶುಭಾರ್ಥವಾಗಿ ದೀಪ ಪ್ರಭಾವನೆ ಕಾರ್ಯಕ್ರಮದಿಂದ ಉದ್ಘಾಟನೆ. ನಮ್ಮ ಇಮ್ಯಾಜಿನಿಂಗ್ ಇಂಡಿಯಾ ಅಡಿಯಲ್ಲಿ ಬರುವಂತಹ ಸಂಸ್ಥೆ ಒಬ್ಬರ ಪರಿಕಲ್ಪನೆ. ಯಾಕೆ ನೀವು ಬರೀ UPSC KPSC ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀರಾ? ಇನ್ನೂ ಹಲವಾರು ಸೆಕ್ಟರ್ಸ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ತಯಾರಿ ಮಾಡಬೇಕು ನಮ್ಮ ಮಕ್ಕಳನ್ನ ಅಂತ ಹೇಳಿ SSC ಇರಬಹುದು, ಬ್ಯಾಂಕಿಂಗ್ ಅಬ್ಸರ್ವ್ ಮಾಡಿ ಏನಂತ ಹೇಳಿದ್ರೆ ಯಾರೆಲ್ಲ ಇದು ಸನ್ಮಾನಕ್ಕೆ ಭಾಜನರಾಗ್ತಿದ್ದಾರೆ ಭಾಗಶಃ 80% ಅಬೌವ್ ಅವರ ತಾಯಂದಿರೆಲ್ಲರೂ ಅರ್ಥಾತ್ ಮಕ್ಕಳಿಗೆ ಕಂಪ್ಲೀಟ್ ಡೆಡಿಕೇಟ್ ಮಾಡಿರುವಂಥ ತಾಯಂದಿರಿರಬಹುದು. ನನ್ನ ಪ್ರಕಾರ ಆ ಎಲ್ಲ ತಂದೆ ತಾಯಂದಿರಿಗೆ ಒಂದು ದೊಡ್ಡ ಸಲ್ಯೂಟ್ ಕಂಡ್ರಿ. ಮಕ್ಕಳ ನಾವು ಮೊದಲ ಸಿವಿಲ್ ಸರ್ವೆಂಟ್ ನಾವು ಪ್ರಿಪೇರ್ ಮಾಡಿರೋದು. ನಾವು ಹಳ್ಳಿಯಿಂದ ಬಂದಿರೋದು. ನಮ್ಮದು ಎಂಥ ಹಳ್ಳಿ ಅಂತಂದರೆ ಇನ್ನೂವರೆಗೂ ನಮ್ಮ ಊರಿಗೆ ಬಸ್ ಫೆಸಿಲಿಟಿ ಇಲ್ಲ. ಅಂಥ ಫೆಸಿಲಿಟಿಯಿಂದ ಬಂದಿರೋಂಥವ್ರು ನಾವು. ಮೊದಲೇ ಮತ್ತಂದ್ರೆ ನಾ ಫಸ್ಟು ಊರು ಬಿಟ್ಟು ಬಂದು ಡೆಲ್ಲಿಗೆ ಹೋಗಿ MSc ಮಾಡಿ PhD ಮಾಡಿ ಹೆಂಗೋ UPSC ಇರುತ್ತೆ ಅಂತ ನನಗೆ ಗೊತ್ತಿದ್ದಿಲ್ಲ. ಆ್ಯಕ್ಚುಲಿ ಅಲ್ಲಿ ಡೆಲ್ಲಿಗೆ ಹೋದ್ಮೇಲೆ ಗೊತ್ತಿರೋದು. ನಾನು 4-5 ಅಟೆಂಪ್ಟ್ಸ್ ಟ್ರೈ ಮಾಡಿದ್ದೀನಿ, ನಮ್ದಾಗಿಲ್ಲ. ನಮ್ದಾದ್ರೆ ಆಗಿಲ್ಲ, ನೀನಾದ್ರೆ ಟ್ರೈ ಮಾಡಪ್ಪ ಅಂತ ಅವ್ರ ಮುಖಾಂತರ ಓದಿಸಿ ಅವ್ನದಾಗಿರೋದು. ಅವನದಾಗಿಕ್ಕಂತ ನಂದಾಗಿಕ್ಕಂತ ಖುಷಿಯಾಗಿದೆ ಅಷ್ಟೇ. ಧನ್ಯವಾದ. ನಮಸ್ತೆ, ನನ್ನ ಹೆಸರು ತೌಸಿಫುಲ್ಲಾ ಖಾನ್. ನಾನು ಬಂಗಾರಪೇಟೆ ಅವನು. ನನ್ನ ಇದು UPSC 4ನೇ ಅಟೆಂಪ್ಟ್ ಆಗಿದೆ. 2ನೇ ಬಾರಿ ನಾನು ಇಂಟರ್ವ್ಯೂ ಹೋಗಿದ್ದೀನಿ. ಲಾಸ್ಟ್ ಇಯರ್ 2 ಮಾರ್ಕ್ಸಿಂದ ಓದ್ಕೊಂಡು this time I have secured all India rank 741 and it is a very proud moment for me, and I am really grateful for the Almighty, for my parents and for my friends and uncles who have supported me throughout this journey. Thank you so much. Thank you. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಕರ್ನಾಟಕದಿಂದ UPSC ಪರೀಕ್ಷೆಗಳಲ್ಲಿ ಏನು 2025ರಲ್ಲಿ ನಮ್ಮ ಮಕ್ಕಳು ಸಾಧನೆ ಮಾಡಿದ್ದಾರೆ, ಆ ಸಾಧನೆಯ ಒಂದು ಕೂಗು ಕರ್ನಾಟಕದ ಹಳ್ಳಿಗಳಲ್ಲೂ ತಲುಪಬೇಕು. ನಮ್ಮ ಯುವಜನತೆಯಲ್ಲಿ ಈ ಒಂದು ಸ್ಪರ್ಧಾತ್ಮಕ ಸಂಸ್ಕೃತಿ ಎನ್ನುವಂಥದ್ದು ಬೆಳೀಬೇಕು. ಹೆಚ್ಚು ಕನ್ನಡಿಗರು, ಕರ್ನಾಟಕದವರು ಸಿವಿಲ್ ಸರ್ವಿಸಸ್ಗಳಲ್ಲಿ ಬರಬೇಕು. ಈ ಸಿವಿಲ್ ಸರ್ವಿಸಸ್ಗಳಲ್ಲಿ ಸಂವಿಧಾನಬದ್ಧವಾಗಿರ್ತಕ್ಕಂತಹ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಜಾಸ್ತಿ ಇದೆ ಈ ಎಲೈಟ್ ಸರ್ವಿಸಸ್ಸಲ್ಲಿ. ಆ ಕಾರಣದಿಂದ ಇಂಡಿಯಾ ಫಾರ್ AS ಇವತ್ತು ಹಿಸ್ಟಾರಿಕಲ್ ಟೌನ್ ಹಾಲ್ ಏನಿದೆ ನಮ್ಮ ಪುಟ್ಟಣಚೆಟ್ಟಿ ಪುರಭವನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಯುತ ಚಲುವರಾಯಸ್ವಾಮಿ ಅವರು ಬಂದಿದ್ದರು. ಅವರು ಕೂಡ ಅವರ ಒಂದು ಮಾತಲ್ಲಿ ಹೇಳಿದ್ರು, ನಮ್ಮ ಕರ್ನಾಟಕದಿಂದ ಭಾಳ ಕಡಿಮೆ ಜನ ಬರ್ತಾ ಇದ್ದಾರೆ, ಇದು ಸಾಲದು. ನಮ್ಮ ಸಂಖ್ಯೆ, ನಾವೊಂದು ಜ್ಞಾನಾಧಾರಿತ ರಾಜ್ಯ, ನಮ್ಮ ಸಂಖ್ಯೆ 100ಕ್ಕೂ ಹೆಚ್ಚು ಒಂದು ವರ್ಷದಲ್ಲಿ ನಾವು ರ್ಯಾಂಕ್ಗಳನ್ನು UPSC ಪರೀಕ್ಷೆಗಳಲ್ಲಿ ತೆಗೆದುಕೊಳ್ಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ, ಪೋಷಕರು, ಶಿಕ್ಷಣ ಸಂಸ್ಥೆಗಳು ಒಟ್ಟು ಒಂದು ಸಾಮಾಜಿಕ ವ್ಯವಸ್ಥೆಯಾಗಿ ನಾವು ಏನು ಕೆಲಸ ಮಾಡಿದಾಗ ಮಾತ್ರ ನಾವು ಬೇರೆ ರಾಜ್ಯಗಳಿಗಿಂತ ಹೆಚ್ಚು UPSCನಲ್ಲಿ ರ್ಯಾಂಕ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಇವತ್ತು ನಮ್ಮ ಮಕ್ಕಳೆಲ್ಲ ಡೆಲ್ಲಿ, ಹೈದರಾಬಾದ್ ಆ ಕಡೆ ಹೋಗ್ತಾ ಇದ್ದಾರೆ. ಇವತ್ತು 95% ಡೆಲ್ಲಿ, ಹೈದರಾಬಾದ್ ಹೋಗೋದನ್ನು ನಿಲ್ಲಿಸಿದ್ದಾರೆ. ಇವತ್ತು ಚಂದ್ರಾ ಲೇಔಟ್ ಡೆಲ್ಲಿಯನ್ನು ಬಿಟ್ಟರೆ 2ನೇ ಒಂದು ತಾಣ ಸಿವಿಲ್ ಸರ್ವಿಸ್ ಅಥವಾ IAS ಪ್ರಿಪ್ರೇಷನ್ ಮಾಡಲಿಕ್ಕೆ. ಇವೆಲ್ಲ ಕರ್ನಾಟಕದ ನಮ್ಮ ಎಲ್ಲ ಪೋಷಕರಲ್ಲಿ, ಯುವಜನತೆಯಲ್ಲಿ ಎಲ್ಲರಲ್ಲೂ ನಾನು ಒಂದು ಕಳಕಳಿಯ ಮನವಿಯನ್ನು ಮಾಡ್ಕೊತೀನಿ. ನೀವು ಮೊದಲು ಏನಾದರೂ ನಿಮ್ಮ ಮಕ್ಕಳನ್ನ IAS IPS ಮಾಡಿಸ್ಬೇಕು ಅಂತ ಮನಸ್ಸಿಗೆ ಬಂದರೆ ದಯವಿಟ್ಟು ಒಮ್ಮೆ ಚಂದ್ರಾ ಲೇಔಟ್ಗೆ ಬನ್ನಿ. ಒಂದಕ್ಕಿಂತ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಟ್ಗಳಿವೆ. 150